ನಮಸ್ಕಾರ ರೀ. ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸೈಡ್ ಡಿಶ್ ಆಗಿ ಮೊಸರು ಮೂಲಂಗಿ ಮಾಡ್ತಾನೆ ನೋಡಿರಿ. ಇಲ್ಲಿ 2 ಮೂಲಂಗಿನ ತೊಳೆದು ಮೇಲಿನ ಸಿಪ್ಪೆ ತೆಗೆದು ಈ ಥರ ಹೆರ್ಕೊಳಕತ್ತೀನಿ. ಹೆರದ್ರನ್ನ ರುಚಿ ಆಗೋದಿದು. ರೊಟ್ಟಿ ಜೊತೆಗೆ ಸೈಡಿಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತ್ತಿದು. ಆರೋಗ್ಯಕ್ಕೂ ಒಳ್ಳೆಯದು ಮೂಲಂಗಿ ನೋಡಿರಿ. ಈ ಥರ 2 ಮೂಲಂಗಿನೂ ತುರಿದಿಟ್ಕೊಂಡೇನಿ. ಇವಾಗ ಚಾಪರ್ನಾಗ ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಚಾಪ್ ಮಾಡ್ಕೊಳ, ಅದನ್ನು ಈ ಮೂಲಂಗಿ ಜೊತೆಗೆ ಹಾಕೋಣ. ಮೂಲಂಗಿ ಪೀಸ್ಗಳನ್ನು ಹಸಿದಾಗಿನೂ ತಿನ್ಬೋದು. ಈ ಥರ ಮೊಸರಿನ ಜೊತೆ ಮಾಡ್ಕೊಂಡ್ರಂತೂ ಭಾಳ ರುಚಿ ಆಗ್ತೈತಿ. ಸಣ್ಣ ಮಕ್ಕಳು ತಿಂತಾರೆ ನೋಡ್ರಿ. ಈ ಥರ ಚಾಪ್ ಮಾಡ್ಕೊಂಡು 1 ಈರುಳ್ಳಿ ಹಾಕ್ತೀನಿ ಇದಕ್ಕೆ. ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಸೈಡಿಗೆ ಹಸಿದು ಏನಾದರೂ ಊಟದ ಜೊತೆ ತಿನ್ನಬೇಕು ಅಂತಿರ್ತಾರಲ್ಲ, ಅವಾಗ ಈ ಥರ ಮಾಡ್ಕೋಬೇಕು. ಮೂಲಂಗಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ. ಇದಕ್ಕೊಂದು ಒಗ್ಗರಣೆ ಮಾಡೋಣ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1-2 ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಚಿಟಪಟ ಅಂತಿಂದ 1-4 ಕಾಳು ಉದ್ದಿನಬೇಳೆ ಹಾಕಬೇಕು. ಉದ್ದಿನಬೇಳೆ ಹಾಕಿದ್ರೆ ಭಾಳ ರುಚಿ ಕೊಡ್ತೈತಿ. ಆನಂತರ ಒಂದು ಒಣ ಮೆಣಸಿನ್ಕಾಯಿನ ಮುರಿದು ಹಾಕ್ತೀನಿ. ಇದು ಗ್ಯಾಸ್ ಆಫ್ ಮಾಡಿಬಿಡ್ತಾನೆ. ಇಲ್ಲೇ ಫ್ರೈ ಆಗ್ತದೆ ಇದು ಮೆಣಸಿನ್ಕಾಯಿ. ಇದು ಸ್ವಲ್ಪ ಒಗ್ಗರಣೆ ಆರೋವರೆಗೆ ಇಲ್ಲಿ ಮೊಸರು ಹಾಕೋಣ. 1/4 ಲೀಟ್ರ್ನಷ್ಟು ಮೊಸರು ಹಾಕ್ತೀನಿ ನೋಡಿರಿ ಇಲ್ಲಿ. ಇದನ್ನು ಕಲಸೋಣ. ಗಟ್ಟಿ ಆಗ್ತತಿ, ಇಷ್ಟು ಗಟ್ಟಿ ಇರಬಾರ್ದು ಇದು. ಇದಕ್ಕೆ ಒಂದು ಅರ್ಧ ಟೀ ಲೋಟದಲ್ಲೇ 1 ಲೋಟ ಹಾಲು ಹಾಕಿಬಿಡ್ತಾನೆ. ಕೆನೆ ಇದ್ದರೆ ಕೆನೆನೂ ಹಾಕಬೇಕು. ಹಾಲು ಹಾಕೀನಿ. ಇದನ್ನು ಕಲಿಸ್ಬಿಟ್ರೆ ಕರೆಕ್ಟಾಗಿ ಬಂತು ನೋಡಿರಿ. ಹಿಂಗಿರ್ಬೇಕಿದು. ಇದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಮೊಸರು ಮೂಲಂಗಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನೋಡಿರಿ. ರೊಟ್ಟಿ ಊಟಕ್ಕೆ ಸೈಡ್ ಡಿಶ್ ರೆಡಿ ಆಯಿತು. ನೀವು ಈ ಥರ ಒಂದು ಸಲ ಮಾಡ್ಕೊರಿ, ಭಾಳ ರುಚಿ ಆಗ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಸೂಪರಾಗಿ ಬಂದಾಯ್ತು ನೋಡಿರಿ. ಇಲ್ಲಿ ವಿಡಿಯೋ ಮುಗಿಸ್ತಾನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತಾನೆ. ನಮಸ್ಕಾರ.